ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಪ್ರಿನ್ಸಸ್ ಯಶ್ವಿ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ನಾನು ಲಾಸ್ಟ್ ವೀಡಿಯೋದಲ್ಲೇ ನಿಮಗೆ ಹೇಳಿದ್ದೆ. ಸೊ ನಮ್ಮ ಪಾಪುಗೆ ಬೀಚ್ ಸೈಡ್ ಫೋಟೋಶೂಟ್ ಮಾಡಿದ್ದೀವಿ. ಆ ಫೋಟೋಸ್ನ ನಾನು ನೆಕ್ಸ್ಟ್ ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀವಿ ಅಂತ. ಹಾಗೆ ಈ ಲಾಗ್ನಲ್ಲಿ ನನ್ನ ಪುಟಾಣಿಯ ಪುಟ್ಟ ಪುಟ್ಟ ಚಂದ ಚಂದ ಫೋಟೋಗಳನ್ನು ನಿಮ್ಮ ಮುಂದೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ನೋಡಿ, ನಮ್ಮ ಪಾಪು ಎಷ್ಟು ಚೆನ್ನಾಗಿ ಪೋಸ್ ಕೊಡ್ತಾ ಇದ್ದಾಳೆ. ಆ್ಯಂಡ್ ರೆಡ್ ಡ್ರೆಸ್ಸಲ್ಲಿ ವಿತ್ ರೆಡ್ ಕ್ಯಾಪ್, ಮತ್ತು ಅವಳದು ಟೆಡ್ಡಿ ಅದು ಕೂಡ ಮ್ಯಾಚಿಂಗ್ ಇದೆ. ಸೊ ಇದು ನಾವು ಫೋಟೋಶೂಟ್ ಮಾಡಿದ್ದಂದ ತಣ್ಣೀರ್ಬಾವಿ ಬೀಚ್ ಅಂತ, ಅಲ್ಲಿ ಮಾಡಿದ್ದು. ಸೊ ತುಂಬ ಚೆನ್ನಾಗಿ ಒಂದು ಎರಡಷ್ಟೇ ಡ್ರೆಸ್ನ ತೊಗೊಂಡೋಗಿದ್ದೆ. ಆ್ಯಕ್ಚುಲಿ ಇನ್ನೂ ಒಂದು ಡ್ರೆಸ್ನ ನಾನು ಪ್ಲ್ಯಾನ್ ಮಾಡಿದ್ದೆ, ಬಟ್ ಅದನ್ನು ತೊಗೊಂಡು ಹೋಗಲಿಲ್ಲ. ಜಾಸ್ತಿ ಆದರೆ ತುಂಬ ಕಿರಿಕಿರಿ ಮಾಡ್ತಾಳೆ ಅಂತ. ಸೊ ಅಲ್ಲಿ ಪುಟ್ಟ ಪುಟ್ಟದಾಗಿ ಕ್ಯೂಟಾಗಿ ಪೋಸ್ನ ಕೊಡ್ತಾ ಇದ್ಲು. ಆ್ಯಂಡ್ ನಾವು ಹೋಗಿದ್ದು ಕೂಡ 5:30 ಅಷ್ಟೊತ್ತಿಗೆ ಈವ್ನಿಂಗ್. ಸೊ ತುಂಬ ಚೆನ್ನಾಗಿತ್ತು. ಅಲ್ಲಿ ಮರಳು ಅಷ್ಟೇ ತುಂಬ ಚೆನ್ನಾಗಿ ಕಾಣ್ತಿತ್ತು. ಇದು ಒಳ್ಳೆ ಡೆಸರ್ಟಲ್ಲಿ ಫೋಟೋ ಶೂಟ್ ಮಾಡಿದಾಗಿದೆ. ಸೊ ಯಾವಾಗಲೂ ಅಷ್ಟೇ ಅವಳು ಫೋಟೋಗೆ ನಾವು ಯಾವಾಗಲೂ ಅಷ್ಟೇ ಕ್ಯಾಮ್ರಾದಲ್ಲಿ ಫೋಟೋಸ್ನ ಕ್ಲಿಕ್ ಮಾಡಬೇಕಾದ್ರೆ ಸಣ್ಣಕ್ಕಿದ್ದಾಗಿಂದನೂ ಅಷ್ಟೇ ತುಂಬ ಚೆನ್ನಾಗಿ ಕ್ಯೂಟಾಗಿ ಪೋಸಸ್ನ ಕೊಡ್ತಾ ಇದ್ಲು. ಈ ಸರಿನೂ ಅಷ್ಟೇ ಚೆನ್ನಾಗಿ ಪೋಸಸ್ನ ಕೊಡ್ತಾ ಇದ್ಲು. ಆ್ಯಂಡ್ ಸಖತ್ ಎಂಜಾಯ್ ಮಾಡ್ತಾ ಇದ್ವಿ ನಾನು ಪಾಪು. ಅವಳು ಸ್ಮೈಲ್ ಮಾಡೋಕ್ಕಂತೂ ನಾವು ಹಿಂದಗಡೆಯಿಂದ ಹಾಗೆ ಹೀಗೆ ಟೆಡ್ಡಿ ಹಿಡ್ಕೊಂಡು ಆಟ ಆಡಿಸೋದು, ಡ್ಯಾನ್ಸ್ ಮಾಡೋದು ಎಲ್ಲ ಮಾಡ್ತಾ ಇದ್ವಿ. ಆ್ಯಂಡ್ ಕ್ಯೂಟ್ ಎಕ್ಸ್ಪ್ರೆಷನ್ಸ್ ನೋಡಿ ಎಷ್ಟು ಚೆನ್ನಾಗಿ ಚೇಂಜ್ ಮಾಡ್ತಾಳೆ. ಒಂದೊಂದೇ ಮನೇಲಿ ಹಾಗೆ ಚೆನ್ನಾಗಿ ಎಕ್ಸ್ಪ್ರೆಷನ್ಸ್ನ ಕೊಡ್ತಾ ಇರ್ತಾಳೆ. ಅದೇ ಥರ ಕ್ಯಾಪ್ಚರ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಕ್ಯಾಂಡಿಡ್ ಫೋಟೋಸ್ನ ತೆಗಿಬೇಕು ಅಂತ ನಮಗೆ ಈ ಬೀಚ್ ಸೈಡ್ ಹತ್ರ ಕ್ಯಾಂಡಿಡ್ ಫೋಟೋಸ್ಗಳು ಸಿಕ್ತು ಪಾಪುದು. ಸೊ ನಮಗಂತೂ ಸಖತ್ ಖುಷಿ ಆಯಿತು. ಆ್ಯಕ್ಚುಲಿ ನಾವು ಮಂಗಳೂರು ಪ್ಲ್ಯಾನ್ ಮಾಡಿದ್ದೆ ಅಲ್ಲಿ ಬೀಚಲ್ಲಿ ಆಟ ಆಡೋಕ್ಕೆ, ಪಾಪುಗೆ ನೀರಂದರೆ ತುಂಬ ಇಷ್ಟ ಅಂತ. ಬಟ್ ಅದಂತೂ ಆಗಲಿಲ್ಲ. ಬಟ್ ಈ ಫೋಟೋಶೂಟ್ ಮಾಡಿದ್ದಕ್ಕೆ ನಮಗೆ ಫುಲ್ ಖುಷಿ ಆಯಿತು ಮ್ಯಾಂಗ್ಳೂರ್ ಹೋಗಿದ್ದಕ್ಕೆ. ಸೊ ಕೊನೆಗೂ ನಮ್ಮ ಪಾಪುದು ಒಂದು ರೆಡ್ ಡ್ರೆಸ್ಗಳಲ್ಲಿ, ಅದು ಬೀಚ್ ಅಲ್ಲಿ, ಅದು ಈವ್ನಿಂಗ್ ಟೈಮ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗಂತೂ ಈ ಪಿಕ್ ಸಖತ್ ಇಷ್ಟ ಆಯಿತು. ನಾವಿಬ್ಬರೇ ಇರೋ ಥರ ಚೆನ್ನಾಗಿ ಬಂದಿದೆ. ಆ್ಯಂಡ್ ಅಲ್ಲಿ ಒಂದು ವಾಕಿಂಗ್ ಟ್ರ್ಯಾಕ್ ಕೂಡ ಮಾಡಿದ್ದಾರೆ, ಮತ್ತು ಹಿಂದೆ ಹಟ್ಗಳ ಥರ ಎಲ್ಲದರಲ್ಲೂ ಅಷ್ಟೇ. ಫೋಟೋಸಿಗೆ ಬ್ಯಾಕ್ಗ್ರೌಂಡ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಈವ್ನಿಂಗ್ ಟೈಮ್ ಬೇರೆ ತುಂಬ ಚೆನ್ನಾಗಿತ್ತು ಟೆಡ್ಡಿ ಜೊತೆ ಇಟ್ಕೊಂಡು. ಸೊ ಇದಾಗಿತ್ತು ನಮ್ಮ ಫೋಟೋಶೂಟ್ ನಮ್ಮ ಪಾಪುದು. ಹೇಗಿತ್ತು ಅಂತ ಎಲ್ಲ ಕಮೆಂಟ್ ಮಾಡಿ ತಿಳಿಸಿ. ನಾನಂತೂ ಸಖತ್ತು ಖುಷಿಪಟ್ಟೆ ಅವ್ಳು ಪೋಸ್ ಕೊಡೋದು ನೋಡಿ. ಎಲ್ಲೂ ಸ್ವಲ್ಪನೂ ಕಿರಿಕಿರಿ ಮಾಡಲಿಲ್ಲ. ಆ ಕೊಡು ಈ ಕೊಡು ಅಂತ ಇದ್ದರೆ ಸಾಕು, ಎಲ್ಲ ಥರನೂ ಫೋಟೋಸ್ನ ಕೊಡೋಕ್ಕೆ ಫುಲ್ ಪಾಪು ರೆಡಿ ಇಟ್ಕೊಂಡು ಫೋಟೋಸ್ನ ಕೊಡ್ತಾ ಇದ್ಲು. ಸೊ ಇದಾಗಿತ್ತು ನಮ್ಮ ಫೋಟೋಶೂಟ್. ನಿಮಗೆ ಯಾವ್ಯಾವ ಫೋಟೋಸ್ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನಾನು ನಿಮಗೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು, ಹ್ಯಾವ್ ಎ ನೈಸ್ ಡೇ.